ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಮೌನಿಕಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತಿದ್ದೀನಿ. ನಾವು ಚೆನ್ನಾಗಿದ್ದೀರಿ ಅಂತ ಹೇಳ್ತಾ ಬನ್ನಿ ಈಗ ವ್ಲಾಗಲ್ಲಿ ಹೋಗೋಣ. ಅದಕ್ಕೂ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಿದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಹಾಗೆ ವಿಡಿಯೋ ಫುಲ್ಲು ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಬನ್ನಿ ಈಗ ವ್ಲಾಗಲ್ಲಿ ಹೋಗೋಣ. ಈ ವ್ಲಾಗ್ ಬಂದು ಮಂಗಳವಾರದ್ದು. ಅವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಅಂತ ಪುಳಿಯೋಗರೆ ಮಾಡಿದ್ದೆ. ಇನ್ನು ಅದನ್ನೇ ತಿನ್ಕೊಂಡ್ರಿ. ನಮ್ಮ ಮನೆಯವರು ಡ್ಯೂಟಿಗೆ ಹೋದ್ರು. ನನ್ನ ಮಗ ಒಂದು ಸ್ವಲ್ಪ ಹೊರಗಡೆ ಕೆಲಸ ಇದೆ ಅಂತ ಹೇಳಿ ಇನ್ನು ಅವನು ಹೋದ. ನಾನು ನನ್ನ ಮಗಳು ಇಬ್ಬರೇ ಇದ್ದೀರಿ. ಅವಳು ಅಷ್ಟೇ ಇವತ್ತು ರಜಾ ಹಾಕ್ಕೊಂಡಿದ್ದಾಳೆ. ಅವಳಿಗೆ ಇಷ್ಟ ಆಗಿರೋದೆಲ್ಲ ಮಾಡ್ಕೊಡ್ಬೇಕಂತೆ, ಅದಕ್ಕೆ ಇವತ್ತು ರಜಾ ಹಾಕ್ಕೊಂಡೆ ಅಂತಂದ್ಲು. ಇನ್ನು ಸರಿ, ಬೆಳಗ್ಗೆ ಅಂದರೆ ಅವಳು ಮಲಗಿಬಿಟ್ಟಿದ್ಲು. ನಾನು ಏನೋ ಒಂದು ಬ್ರೇಕ್ಫಾಸ್ಟ್ ಮಾಡಬೇಕು ಅಂತ ಹೇಳಿ ಪುಳಿಯೋಗರೆ ಮಾಡಿ ಕಂಪ್ಲೀಟ್ ಮಾಡಿಕೊಂಡೆ. ಅವಳು ಎದ್ದು ಇನ್ನು ಫ್ರೆಶ್ ಆಗಿ ಬಂದು ಪುಳಿಯೋಗರೆನೇ ಒಂದು ಸ್ವಲ್ಪ ಇದ್ರೆ ಅದನ್ನೇ ತಿನ್ಕೊಂಡ್ರು. ಮಧ್ಯಾಹ್ನಕ್ಕೂ ಒಂದು ಸ್ವಲ್ಪ ಗೊಜ್ಜಿತ್ತು, ಬಿಸಿ ಬಿಸಿಯಾಗಿ ರೈಸ್ ಮಾಡಿಕೊಂಡ್ರೆ ಮಿಕ್ಸ್ ಮಾಡಿಕೊಂಡು ತಿನ್ಬೋದು ಅಂತ ಅಂದ್ಕೊಂಡಿದ್ದೆ. ಯಾಕಂದರೆ ನೈಟೇ ಎಲ್ಲರೂ ಬರೋದು, ಅಂದರೆ ನಮ್ಮ ಮನೆಯವರು, ನನ್ನ ಮಗ ಎಲ್ಲ. ಆ ಟೈಮ್ಗೆ ಬಿಸಿಯಾಗಿ ಏನಾದರೂ ಮುದ್ದೆ ಮಾಡಿ ಸಾರು ಮಾಡೋಣ, ಇಲ್ಲಾಂತಂದರೆ ಬೇರೆ ಏನಾದರೂ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ನನ್ನ ಮಗಳು ಇವತ್ತು ನನಗೆ ಚಿಕನ್ ಬಿರಿಯಾನಿ ಬೇಕು, ರಾತ್ರಿನೇ ಹೇಳಬೇಕು ಅಂತ ಅಂದ್ಕೊಂಡೆ. ಅಮ್ಮ ಮಲಗಿಬಿಟ್ಟಿದ್ದೆ ನೀನು, ಅದಕ್ಕೆ ಹೇಳಲಿಲ್ಲ. ನನಗೆ ಇವಾಗ ಮಾಡ್ಕೊಡ್ತೀರಾ, ತಿನ್ನಬೇಕು ಅಂತ ಅನಿಸ್ತಿದೆ ಅಂತ ಕೇಳಿದ್ಲು. ಇನ್ನು ಮಕ್ಳು ಕೇಳೋದೆಚ್ಚ, ನಾವು ಮಾಡೋದೆಚ್ಚ ಅಂತ ಅಂದ್ಕೊಂಡು ಇನ್ನು ಸರಿ ತಗೊಂಬಂದ್ಬಿಡು ಹೋಗಮ್ಮ, ಹೋಗಿ ಮಾಡ್ಕೊಟ್ಬಿಡ್ತೀನಿ. ನಿಮ್ಮ ಅಣ್ಣನೂ ಇಲ್ಲ ತಗೊಂಬರೋದಕ್ಕೆ, ನಿಮ್ಮಪ್ಪ ಕೆಲ್ಸಕ್ಕೆ ಹೋಗಿದಾರಲ್ಲ ಅಂತಂದೆ. ಅವಳೇ ಹೋಗಿ ತಗೊಂಬರ್ತಾಳೆ. ಅದೇನೋ ನಾನು ಮಾತ್ರ ಆ ಕೆಲಸ ಮಾಡೋದಿಲ್ಲ, ಯಾಕಂದರೆ ನಾನು ಹೋಗಿ ಅಲ್ಲಿ ಈ ಚಿಕನ್ ಎಲ್ಲ ಒಡೆಯೋದು ನೋಡಿದ್ದೀನಿ ಅಂತಂದರೆ ಮತ್ತೆ ಅದು ತಿನ್ನೋದಿಲ್ಲ ಅವತ್ತೆಲ್ಲನೂ. ಅದೇ ನೆನಪಾಗ್ತಿರುತ್ತಾ, ಹಾಗಾಗಿ ನಾನು ಹೋಗೋದಿಲ್ಲ. ಅದೊಂದು ಕೆಲಸ ಮಾತ್ರ ನಾನು ಮಾಡೋದಿಲ್ಲ. ಬಟ್ ನನ್ನ ಮಗಳು ಹೋಗಿ ತಗೊಂಬರ್ತಾಳೆ, ಅವಳಿಗೆ ಅಭ್ಯಾಸ ಆಗಿದೆ. ಅವರಪ್ಪ ಜೊತೆ ಹೋಗಿ, ಅವ್ರ ಅಣ್ಣ ಜೊತೆ ಹೋಗಿ ಅವಳು ಹೋಗಿ ತಗೊಂಬಂದ್ಬಿಟ್ಲು. ಇನ್ನು ನಾನು ಬಿರಿಯಾನಿಗೆ ಏನೇನು ಬೇಕು ಅಂತ ಹೇಳಿ ಎಲ್ಲ ಕಟ್ ಮಾಡ್ಕೊತಾ ಇದ್ದೆ. ನಾರ್ಮಲ್ ಯಾವಾಗೂ ಯಾವ ರೀತಿ ಮಾಡ್ತೀನೋ ಅದೇ ರೀತಿಯೇ ಮಾಡ್ತಿದ್ದೀನಿ ಇವತ್ತು. ಬೇರೆ ಟೈಮಲ್ಲಿ ದಮ್ ಬಿರಿಯಾನಿ ಬೇಕು ಅಂತ ಕೇಳಿದಾಳೆ, ಅದು ಬೇರೆ ಟೈಮಲ್ಲಿ ಮಾಡೋಣ. ಈಗ ಬಂದು ಟೈಮ್ 12 ಗಂಟೆ ಆಗಿದೆ. ನಾರ್ಮಲಾಗಿ ಯಾವಾಗೂ ಮಾಡೋ ಥರನೇ ಬಿರಿಯಾನಿ ಮಾಡ್ತೀನಿ ಅಂತಂದ್ಲು. ಸರಿ ಆಯಿತು ಅಂತಂದ್ಲು. ಇನ್ನು ಅದಕ್ಕೆ ಮಾಡ್ತಿದ್ದೆ. ದಮ್ ಬಿರಿಯಾನಿನೂ ಒಂದ್ಸಲಿ ಮಾಡಬೇಕು. ಯಾಕಂದರೆ ನಾನು ಯಾವಾಗೋ ಒಂದ್ಸಲಿ ಮಾಡಿದ್ದೀನಿ ವೀಡಿಯೋಸ್ ಎಲ್ಲ ಸ್ಟಾರ್ಟ್ ಮಾಡೋವಾಗ. ಆವಾಗ ವೀಡಿಯೋ ಏನು ಶೂಟ್ ಮಾಡೋದಕ್ಕೆ ಹೋಗಿಲ್ಲ. ತುಂಬ ಚೆನ್ನಾಗಿ ಬಂದಿತ್ತು. ಇನ್ನೊಂದು ಚೂರು ಅನ್ನ ಬೇಯಬೇಕಿತ್ತು ಅಷ್ಟೇ, ಬಟ್ ಸಖತ್ತಾಗಿ ಬಂದಿತ್ತು. ಅದೇ ಪ್ರಾಸೆಸ್ಸಲ್ಲೇ ಇನ್ನೊಂದ್ಸಲಿ ಟ್ರೈ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ. ಬಟ್ ಈಗ ಟೈಮ್ ಕಡಿಮೆ ಇರೋದ್ರಿಂದ ನಾನು ಯಾವಾಗೂ ಮಾಡೋ ಬಿರಿಯಾನಿನೇ ಕುಕ್ಕರಲ್ಲಿ ಇಟ್ಬಿಡೋಣ ಅಂತ ಹೇಳಿ ಮಾಡ್ಕೊತಿದ್ದೆ. ಫಸ್ಟು ಈ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಇದನ್ನೆಲ್ಲ ನಾನು ಪೇಸ್ಟ್ ಮಾಡ್ಕೊತೀನಲ್ವ, ಅದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡ್ಬಿಡೋಣ. ಈ ಕರೆಂಟ್ ನಾನು ಯಾವಾಗ ಅಡುಗೆ ಮಾಡಬೇಕು ಅಂತ ಅಡುಗೆ ಮನೆಗೆ ಬರ್ತೀನೋ ಆ ಟೈಮಿಗೆ ಕರೆಂಟ್ ಹೋಗಿದೆ ಅಂತಂದರೆ ಅಡುಗೆ ಟೈಮಿಂಗ್ಸ್ ಎಲ್ಲ ಮುಗಿಯೋತ್ತಲ್ವ, ಅಂದರೆ 1 ಗಂಟೆ ಮೇಲೆ ಕರೆಂಟ್ ಬರುತ್ತೆ. ಯಾಕೆ ಸುಮ್ಮನೆ ಬಂದಿದ್ದು ಅಂತ ಹೇಳಿನೇ ಫಸ್ಟು ಅದನ್ನು ಪೇಸ್ಟ್ ಮಾಡಿ ಇಟ್ಕೊಂಡ್ಬಿಟ್ಟು ಚಿಕನ್ನು ಸ್ವಲ್ಪನೇ ತರಿಸಿದ್ದೆ. ಈ ಪೀಸಸ್ ಅಂದರೆ ನಾನು ತಿನ್ನೋದಿಲ್ಲ, ನನ್ನ ಮಗಳು ತಿನ್ನೋದಿಲ್ಲ, ಇನ್ನು ನಮ್ಮ ಮನೆಯವರು ನನ್ನ ಮಗನೇ ತಿನ್ನೋದು, ಅವ್ರಿಗೆ ಸರಿ ಹೋಗುತ್ತೆ ಅಂತ ಸ್ವಲ್ಪನೇ ತರಿಸ್ಬಿಟ್ಟು ಇನ್ನು ಅದನ್ನೆಲ್ಲ 1-2 ಸಲ ತೊಳ್ಕೊತಾ ಇದ್ದೀರಿ. ನಾವು ಇದರಲ್ಲೇ ರೈಸ್ ಹಾಕಿ ಮಾಡೋದ್ರಿಂದ ಒಂಥರ ಸ್ಮೆಲ್ ಬಂದುಬಿಡುತ್ತೆ. ಅದಕ್ಕೆ ನಾವು 3-4 ಸಲ ತೊಳ್ಕೊಂಡಿದ್ದೀರಿ ಅಂತಂದರೆ ಚಿಕನ್ನು ಚೆನ್ನಾಗಿರುತ್ತೆ, ಸ್ವಲ್ಪನೂ ಸ್ಮೆಲ್ ಬರೋದಿಲ್ಲ. ಮಟನ್ ಸಮೇತ ಹಾಗೆ ಮಾಡಬೇಕು, ಇಲ್ಲಾಂತಂದರೆ ಆ ಮಸಾಲೆ ಜೊತೆಗೆ ಮಸಾಲೆ ಫ್ಲೇವರ್ ಆಗ್ದಿರಾ ಆ ಮಟನ್ ಫ್ಲೇವರು, ಆ ಚಿಕನ್ ಫ್ಲೇವರು ಅದು ಬರ್ತಿರುತ್ತೆ. ಆವಾಗ ತಿನ್ನೋದಕ್ಕಾಗಲ್ಲ. ತಣ್ಣಗಾಯಿತು ಅಂತಂದರೆ ತಿನ್ನೋದಕ್ಕಂತೂ ಆಗೋದೇ ಇಲ್ಲ. ಹಾಗಾಗಿ ಈ ರೀತಿ ತೊಳ್ಕೊಂಡಿದ್ದೀರಿ ಅಂತಂದರೆ ನಮಗೆ ಚೆನ್ನಾಗಿರುತ್ತೆ. ಇನ್ನು ಬಿರಿಯಾನಿಗೆ ಇಟ್ಬಿಡ್ತಾ ಇದ್ದೆ ನೋಡಿ ಕುಕ್ಕರಲ್ಲಿ. ಸ್ವಲ್ಪ ಕ್ವಾಂಟಿಟಿಯಲ್ಲೇ ಮಾಡ್ತಾ ಇದ್ದೀನಿ, ಬಟ್ ರೈಸ್ ಒಂದು ಸ್ವಲ್ಪ ಜಾಸ್ತಿನೇ ಮಾಡ್ತಾ ಇದ್ದೀನಿ. ಒಂದು ಸ್ವಲ್ಪ ಗ್ರೇವಿ ಮಾಡ್ಕೊತಾ ಇದ್ದೆ. ಮೊಸರು ಬಜ್ಜಿನೂ ಮಾಡ್ಕೊಬೋದು, ಬಟ್ ನಮಗೆ ಈ ಗ್ರೇವಿ ಅಭ್ಯಾಸ ಆಗೋಗ್ಬಿಟ್ಟಿದೆ. ಜಾಸ್ತಿ ಈ ಸಾರಾಗಲಿ ಇಲ್ಲ ಚಿಕನ್ನೋ ಮಟನ್ನೋ ಸಾರಾಗಲಿ, ಇಲ್ಲಾಂತಂದರೆ ಈ ರೀತಿ ಫ್ರೈಯಲ್ಲಿ ಒಂದು ಸ್ವಲ್ಪ ನೀರು ಹಾಕಿ ಗ್ರೇವಿ ಥರ ಮಾಡ್ತೀರಲ್ವ, ಅದಾಗಲಿ ಇದನ್ನು ಹಾಕ್ಕೊಂಡು ತಿಂದೆ ಅಭ್ಯಾಸ ಬಿರಿಯಾನಿಗೆ. ಮೊಸರು ಅಷ್ಟೊಂದು ಇಷ್ಟ ಆಗೋದಿಲ್ಲ. ಮೊಸರು ನಮ್ಗೆ ಜಾಸ್ತಿ ಇಷ್ಟ ಆಗೋದು ಅಂತಂದರೆ ಪಲಾವ್ಗೆ, ಟೊಮೆಟೊ ರೈಸ್ಗೆ, ಈ ರೀತಿ ಇದಕ್ಕೆ ಇಷ್ಟ ಆಗುತ್ತೆ ಹೊತ್ತು ಬಿರಿಯಾನಿಗೆ ನಮಗೆ ಗ್ರೇವಿನೇ ಇರಬೇಕು. ಅದಕ್ಕೆ ಒಂದು ಸ್ವಲ್ಪ ಗ್ರೇವಿ ಮಾಡ್ತಿದ್ದೆ. ಅದಕ್ಕೆ ಒಂದು ಸ್ವಲ್ಪ ಚಿಕನ್ ಹಾಕ್ಬಿಟ್ಟು ಇವಾಗ ತಂದಿರೋ ಚಿಕನ್ನೇ ಗ್ರೇವಿಗೊಂದು ಸ್ವಲ್ಪ ಮತ್ತು ಬಿರಿಯಾನಿಗೊಂದು ಸ್ವಲ್ಪನೂ ತೆಗೆದಿಟ್ಕೊಂಡಿದ್ದೀನಿ. ಸ್ವಲ್ಪನೇ ಕ್ವಾಂಟಿಟಿಯಲ್ಲಿ ಮಾಡ್ತಿರೋದ್ರಿಂದ ಸರಿ ಹೋಗುತ್ತೆ ಅಂತ ಅಂದ್ಕೊಂಡು ನೋಡಿ ಈ ರೀತಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಇಂಗ್ರೀಡಿಯೆಂಟ್ಸನ್ನೇ ಹಾಕ್ಬಿಟ್ಟು ಈ ಬಿರಿಯಾನಿ ಯೂಸ್ ಮಾಡ್ತಾ ಇರೋದು. ಸಿಂಪಲ್ಗೆ ಮಾಡ್ಕೊತಾ ಇದ್ದೀನಿ, ಯಾಕಂದರೆ ಗ್ರೇವಿ ಇರೋದ್ರಿಂದ ಸರಿ ಹೋಗ್ಬಿಡುತ್ತೆ ಅಂತ ಹೇಳಿ. ಒಂದು ಸ್ವಲ್ಪ ಕುಕ್ಕರ್ಗೆ ಎಣ್ಣೆ ಹಾಕಿ, ಎಣ್ಣೆ ಒಂದು ಸ್ವಲ್ಪ ಕಾದಿದ್ದು ಆದಮೇಲೆ ಈರುಳ್ಳಿನ ಹಾಕ್ಬಿಟ್ಟೆ. ಸ್ಪೈಸಸ್ ನಮ್ಗೆ ಯಾವ್ದು ಬೇಕೋ ಅದು ಹಾಕ್ಕೊಬೋದು. ಅಂದರೆ ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಅನಾನಸು ಇವೆಲ್ಲ ಹಾಕ್ತಿರಲ್ವ ಎಣ್ಣೆಗೆ, ಅದನ್ನು ಹಾಕಿದ್ದು ಆದಮೇಲೆ ಈರುಳ್ಳಿ ಹಾಕ್ಕೊಂಡಿರೋದು ನಾನು. ಈರುಳ್ಳಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಂಡ್ಬಿಟ್ಟೆ. ಅದೊಂದು ಸ್ವಲ್ಪ ಗೋಲ್ಡ್ ಕಲರ್ ಬಂದಿದ್ದು ಆದಮೇಲೆ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗಲೇ ಪೇಸ್ಟ್ ಮಾಡ್ಕೊಂಡಿದ್ನಲ್ವ, ಆ ಪೇಸ್ಟ್ನು ಹಾಕಿ ನೀಟಾಗಿ
ನೀಟಾಗಿ ಮಿಕ್ಸ್ ಮಾಡಿಕೊಂಡೆ. ಅದೊಂದು ಸ್ವಲ್ಪ ರೋಸ್ಟ್ ಹಾಕಬೇಕು, ಆಯಿಲೆಲ್ಲ ಒಂದು ಸ್ವಲ್ಪ ಮೇಲೆ ಬರುತ್ತೆ. ಆ ಟೈಮಲ್ಲಿ ನಾವು ಟೊಮೆಟೊನ ಹಾಕಿ ನೀಟಾಗಿ ಕಲಿಸ್ಬೇಕು. ಅದು ಕಲಿಸೋ ಟೈಮಲ್ಲೇ ಉಪ್ಪು ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀರಿ ಅಂತಂದರೆ ಬೇಗ ಬೆಂದೋಗುತ್ತೆ ಟೊಮೆಟೊ. ಹಾಗೆ ಅರ್ಶಿನದ ಪುಡಿನೂ ಹಾಕ್ಕೊಂಡೆ. ಅರ್ಶಿನ ಬೇಡ ಅಂತಂದ್ರು ಸ್ಕಿಪ್ ಮಾಡಿಬಿಟ್ಟು ನಿಮಗೆ ಕಲರ್ ಬರುತ್ತಲ್ವಾ, ಈ ಫುಡ್ ಕಲರು, ಅದನ್ನ ಬೇಕಂದ್ರೂ ಹಾಕ್ಕೊಬೋದು. ಅರ್ಶಿನ ಆಪ್ಷನಲ್ಲೇ. ಇನ್ನು ಅದನ್ನು ಹಾಕಿದಾದ್ಮೇಲೆ ಒಂದು ಸ್ವಲ್ಪ ನೀಟಾಗಿ ಫ್ರೈ ಆದಮೇಲೆ ಪುದೀನ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಬಿಟ್ಟು ಅದನ್ನು ರೋಸ್ಟ್ ಮಾಡ್ಕೊಂಬಿಟ್ಟೆ. ನಿಮಗೆ ಪುದೀನ ಕೊತ್ತಂಬರಿ ಸೊಪ್ಪು ಬಾಯಿಗೆ ಸಿಗುತ್ತೆ, ಹಾಗೆ ಹಾಕೋದು ಬೇಡ ಅಂತಂದ್ರು ಅದನ್ನು ಪೇಸ್ಟ್ ಮಾಡಿ ಹಾಕ್ಕೊಬೋದು. ಈ ರೀತಿ ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ. ಇನ್ನು ಅದನ್ನು ಹಾಕಿದಾದ್ಮೇಲೆ ಒಂದು ಸ್ವಲ್ಪ ಆಗಲೇ ಉಪ್ಪು ಹಾಕಿದೆ. ಇವಾಗ ಇನ್ನು ರುಚಿಗೆ ತಕ್ಕಷ್ಟನ್ನು ಉಪ್ಪು ಹಾಕಿ ಚಿಕನ್ ಹಾಕಿಬಿಟ್ಟು ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡೆ. ಹಸಿಮೆಣ್ಸಿನ್ಕಾಯಿ ಬೇಕಂದ್ರೂ ಹಾಕ್ಕೊಬೋದು. ನಾನು ಹಸಿಮೆಣ್ಸಿನ್ಕಾಯಿ ಹಾಕಿಲ್ಲ, ಖಾರದ ಪುಡಿ ಹಾಕ್ಕೊಂಡು ನಂತರ ಚಿಕನ್ನು ಹಾಕ್ಕೊಂಡ್ಬಿಡ್ಬೇಕು. ಚಿಕನ್ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಹಾಗೆ ಮೀಡಿಯಮ್ ಸಿಮ್ಮಲ್ಲಿ ಇಡಬೇಕು. ಚಿಕನ್ಗೆ ಉಪ್ಪು ಖಾರ ಎಲ್ಲ ನೀಟಾಗಿ ಇಟ್ಕೊಳ್ಳುತ್ತೆ. ಆಮೇಲೆ ನಾವು ನೀರನ್ನ ಹಾಕ್ಕೊಬೇಕು. 1 ಗ್ಲಾಸ್ ಅಷ್ಟು ಅಕ್ಕಿಗೆ 2 ಗ್ಲಾಸ್ ಅಷ್ಟು ನೀರನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಆ ಟೈಮಲ್ಲೇ ನಾವು ಉಪ್ಪು ಕರೆಕ್ಟಾಗಿದೆಯಾ ಇಲ್ವಾ ಅಂತ ನೋಡ್ಕೊಬೇಕು. ಆದಷ್ಟು ಒಂದು ಸ್ವಲ್ಪ ಕಡಿಮೆನೇ ಹಾಕ್ತೀನಿ ನಾನು ಉಪ್ಪು, ಯಾಕಂದರೆ ಗ್ರೇವಿದಲ್ಲಿ ನಾವು ಶೇರ್ ಮಾಡ್ಕೊಂಡು ತಿನ್ನೋದ್ರಿಂದ ನಮಗೆ ಉಪ್ಪು ಒಂದು ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರೂ ನಡೆಯುತ್ತೆ. ನಿಮಗೆ ಮೊಸರು ಬಜ್ಜಿ ಅಂತಂದ್ರೂ ಸರಿ, ಉಪ್ಪು ಆದಷ್ಟು ಒಂದು ಸ್ವಲ್ಪ ಕಡಿಮೆನೇ ಮಾಡ್ಕೊಳ್ಳಿ. ಕಡಿಮೆ ಬಂತು ಅಂತಂದ್ರೂ ನಾವು ಮೊಸರು ಬಜ್ಜಿಗೆ ಒಂದು ಸ್ವಲ್ಪ ಉಪ್ಪು ಜಾಸ್ತಿ ಹಾಕ್ಕೊಂಬಿಟ್ಟು ನಾವು ಬಿರಿಯಾನಿನ ತಿನ್ಕೊಬೋದು. ಇನ್ನು ಬಿರಿಯಾನಿಗೆ ಒಂದು ಕಡೆ ಇಟ್ಬಿಟ್ಟೆ, ಹಾಗೆ ಗ್ರೇವಿಗೂ ಒಂದು ಕಡೆ ಇಟ್ಬಿಟ್ಟಿದ್ದೀನಿ. ಮಾಮೂಲಿ ಫ್ರೈ ಮಾಡ್ಕೊಳ್ಳೋ ಥರನೇ ನಾನು ಆಲ್ರೆಡಿ ತೋರಿಸಿದ್ದೀನಿ. ಆ ರೀತಿ ಮಾಡ್ಕೊಂಬಿಟ್ಟು ಲಾಸ್ಟಲ್ಲಿ ಒಂದು ಸ್ವಲ್ಪ ನೀರು ಹಾಕಿ ಒಂದು ಸ್ವಲ್ಪ ಇವಾಗ ಮಾಮೂಲಿ ಫ್ರೈಗೆ ಅಂತಂದರೆ 1 ಗ್ಲಾಸ್ ಅಷ್ಟು ನೀರು ಹಾಕ್ತೀನಾ, ಇದಕ್ಕೆ ಗ್ರೇವಿ ಬೇಕು ಅಂತಂದರೆ 1.5 ಗ್ಲಾಸ್ ಇಲ್ಲ 2 ಗ್ಲಾಸ್ ಅಷ್ಟು ನೀರು ಹಾಕ್ಬಿಟ್ಟು ಚಿಕನ್ ಎಲ್ಲ ಬೇಯೋದ್ರ ಒಳಗಡೆ ನಮಗೆ ಚಿಕನ್ನು ಬೆಂದಿರುತ್ತೆ, ಈ ಕಡೆ ಗ್ರೇವಿನೂ ರೆಡಿ ಆಗಿರುತ್ತೆ. ನೋಡಿ ಬಿರಿಯಾನಿನೂ ಆಯಿತು. ಇನ್ನು ನಾನು ಹಾಕ್ಕೊಂಡ್ಬಿಡ್ತಿದ್ದೆ ತಿನ್ನೋದಕ್ಕೆ. ನನ್ನ ಮಗಳಿಗೆ ಕರೆದೆ, ಬಟ್ ಅವಳು ಬೆಳಿಗ್ಗೆ ಟಿಫನ್ ತಿಂದಿದ್ದೆ ಲೇಟ್ ಆಯಿತಾ, ಇನ್ನೊಂದು ½ ಅನ್ ಅವರ್ ಬಿಟ್ಕೊಂಡು ತಿಂತೀನಮ್ಮ ಅಂತ ಹೇಳಿ ಏನೋ ವರ್ಕ್ ಮಾಡ್ಕೊತಾ ಇದ್ಲು. ನಾನು ತಿಂದ್ಬಿಡೋಣ ಬಿಸಿ ಬಿಸಿಯಾಗಿ. ನಾನು ಬೆಳಿಗ್ಗೆ 9:30ದಲ್ಲಿ ತಿಂದಿರೋದು ಬ್ರೇಕ್ಫಾಸ್ಟು. ಹೊಟ್ಟೆ ಹಸಿವಾಗ್ತಾ ಇತ್ತು. ಸರಿ ತಿನ್ಕೊಂಬಿಡೋಣ, ಹೇಗೋ ಬಿಸಿ ಬಿಸಿಯಾಗಿ ಆಯಿತು, ಕೆಲಸಗಳು ಎಲ್ಲ ಮುಗ್ದಿದೆ. ಇನ್ನು ಇವಾಗ ಊಟ ಮಾಡಿಬಿಟ್ಟು ಟೋನಿ ಬ್ರೂನೋಗೆ ತಿನ್ನಿಸ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋ ಟೈಮೇ ಅಲ್ವಾ, ಸರಿ ತಿನ್ಕೊಂಬಿಡೋಣ ಅಂತ ಹೇಳಿ ತಿನ್ಕೊತಾ ಇದ್ದೆ. ಇನ್ನು ನಾನು ತಿಂದಿದ್ದಾದ್ಮೇಲೆ ಕೆಲಸ ಇಲ್ಲ ಅಂತಲ್ಲ, ಕೆಲಸ ಇದೆ. ಯಾಕಂದರೆ ಶಿಂಕ್ ತುಂಬ ಪಾತ್ರೆಗಳು ಬಿದ್ದಿದೆ. ಅಡುಗೆ ಆಯಿತು ಅಂತಂದರೆ ಅಡುಗೆ ಮನೆ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಬೇಕು, ಹಾಗೆ ಶಿಂಕಲ್ಲಿರೋ ಪಾತ್ರೆಗಳನ್ನೆಲ್ಲ ತೊಳಿಬೇಕಾಗುತ್ತೆ. ಇನ್ನು ಅದು ಬೇಕಂದರೆ ಆಮೇಲೆ ತೊಳ್ಕೊಳ್ಳೋಣ, ಇಲ್ಲ ಸಂಜೆಗೆ ತೊಳೆದ್ರೂ ಆಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಊಟ ಇಟ್ಕೊಂಡು ನಾನು ತಿಂದ್ಬಿಡ್ತಾ ಇದ್ದೀನಿ. ನಮ್ಮದು ಅಕ್ಕಿ ನೋಡ್ದಂಗೆ ಆದರೆ ನೀವು ಉದ್ರುದ್ರಾಗಿ ಚೆನ್ನಾಗಾಗುತ್ತೆ. ಮಾಮೂಲಿ 25 kg ಮೂಟೆ ತರ್ತಿರಲ್ವ ನಾವು, ಅದೇ ಪಾಕೆಟೇ ತೊಗೊಂಬಂದಿರೋದು. ತುಂಬ ಚೆನ್ನಾಗಾಗುತ್ತೆ. ಬುಲೆಟ್ ರೈಸ್ ಪ್ಯಾಕೆಟು ಯೂಸ್ ಮಾಡೋದು. 1550 1600 ಇತ್ತು ಇದ್ರ ಪ್ರೈಸೂನು. ಇನ್ನು ಅದನ್ನೇ ನಾನು ಬಿರಿಯಾನಿಗೆ ಸಮೇತ ಯೂಸ್ ಮಾಡೋದು. ಇನ್ನು ಬಿರಿಯಾನಿಗೆ ಅಂತ ಸಪ್ರೇಟು ರೈಸ್ ಪ್ಯಾಕೆಟ್ಗಳು ಬರುತ್ತಲ್ವ, ಅಂದರೆ ಬಾಸುಮತಿ, ಇನ್ನೂ ಯಾವುದ್ಯಾವುದೋ ಹೆಸರುಗಳಿದೆ, ನಂಗೆ ಸಡನ್ಗೆ ನೆನಪಾಗ್ತಾ ಇಲ್ಲ. ನಾನು ಅದೆಲ್ಲ ಯಾವಾಗೂ ಅಷ್ಟೇ ಯೂಸ್ ಮಾಡೋದಕ್ಕೆ ಹೋಗಲ್ಲ. ಎಷ್ಟು ಜನ ನೆಂಟರು ಬಂದರೂ ಸರಿ, ನಾನು ನಾರ್ಮಲ್ಲಾಗಿ ಮನೆಯಲ್ಲಿ ಮಾಡ್ತೀನಲ್ವ ಅಕ್ಕಿ, ಅದರಲ್ಲೇ ಮಾಡೋದು. ದಮ್ ಬಿರಿಯಾನಿ ಆದ್ರೂ ನಾನು ಇದರಲ್ಲೇ ಮಾಡೋದು. ತುಂಬ ಚೆನ್ನಾಗಿ ಆಗುತ್ತೆ, ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಈ ಬಿರಿಯಾನಿಗೆ ಅಂತ ಯೂಸ್ ಮಾಡೋ ಪಾಕೆಟ್ಸ್ ತೊಗೊಂಬಂದು ನಾವು ರೈಸ್ ಮಾಡ್ಕೊಂಡಿದ್ದೀರಿ ಅಂತಂದರೆ ಆ ಟೈಮ್ಗೆ ಬಿಸಿಯಾಗಿ ತಿನ್ಬೋದು. ಮತ್ತು ನೈಟ್ಗೂ ತಿನ್ನಬೇಕು ಅಂತಂದರೆ ಅಷ್ಟೊಂದು ಟೇಸ್ಟ್ ಇರಲ್ಲ, ಏನೋ ಒಂಥರ ಸಪ್ಪೆ ಥರ ಇರುತ್ತೆ. ನನಗೆ ನಮ್ಮ ಅಕ್ಕಿಯಲ್ಲಿ ಅಂದರೆ ನಾವು ಯೂಸ್ ಮಾಡ್ತಿರಲ್ವ ಯಾವಾಗೂ ರೆಗ್ಯುಲರ್ ಆಗಿ, ಅದರಲ್ಲಿ ಮಾಡ್ಕೊಳ್ಳೋ ಅಷ್ಟು ಟೇಸ್ಟ್ ನನಗೆ ಈ ಬಾಸುಮತಿ ರೈಸು ಇದರಲ್ಲೆಲ್ಲ ಬರೋದಿಲ್ಲ. ಬಟ್ ಫಂಕ್ಷನ್ಸ್ಗೆ ಏನಾದರೂ ಪೂಜೆ ಟೈಮಲ್ಲಿ ಅಡುಗೆ ಅವ್ರನ್ನ ಕರೆಸ್ಬಿಟ್ಟು ಮಾಡ್ತಿರಲ್ವ, ಅದು ಚೆನ್ನಾಗಿರುತ್ತೆ. ಬಟ್ ನನಗೆ ಮಾಡೋದಕ್ಕೆ ಬರಲ್ವೇನೋ ಅಂತ ಅಂದ್ಕೊತೀನಿ. ನಾನು ಮಾಡಿದ್ರೆ ನನಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ, ಹಾಗಾಗಿ ನಾನು ಅದನ್ನು ಅಷ್ಟೊಂದು ಜಾಸ್ತಿ ಯೂಸ್ ಮಾಡೋದಕ್ಕೆ ಹೋಗೋದಿಲ್ಲ. ಇನ್ನು ನಂದು ಊಟ ಆಯಿತು. ನನ್ನ ಮಗಳು ನೋಡಿ ಸೋಫಾ ಮೇಲೆ ಮಲ್ಕೊಂಡು TV ನೋಡ್ತಾ ಇದ್ದಾಳೆ. ಊಟ ಮಾಡು ಅಂತಂದರೆ ಕೇಳಿದ್ಲಲ್ವಾ, ಆಗಿದ ತಕ್ಷಣ ತಿನ್ನೋದಕ್ಕೆ ಹೋಗಲ್ಲ, ಅವ್ರಿಗೆ ಇಷ್ಟ ಬಂದಂಗೆ ತಿನ್ನೋದು. ಬಿರಿಯಾನಿ ಆದರೆ ಬಿಸಿ ಬಿಸಿಯಾಗಿ ತಿಂದರೆ ಒಂಥರ ಟೇಸ್ಟ್ ಇರುತ್ತೆ, ತಣ್ಣಗಾದ್ಮೇಲೆ ತಿಂದರೆ ಇನ್ನೊಂದು ಥರ ಟೇಸ್ಟ್ ಬಂದುಬಿಡುತ್ತೆ. ಇನ್ನು ನೈಟ್ಗೂ ಹೇಗೋ ಅದೇ ಇದೆ, ಗ್ರೇವಿನೂ ಇದೆ, ಅದನ್ನೇ ಬಿಸಿ ಮಾಡಿ ಊಟ ಮಾಡ್ಕೊಳ್ಳೋದೆ. ಕೆಲಸ ಎಲ್ಲ ಮುಗೀತು, ಪಾತ್ರೆಗಳು ತೊಳೆದು ಮನೆ ಸ್ವಲ್ಪ ಕಸ ಗುಡಿಸಿದ್ದೀನಿ ಅಂತಂದರೆ ಇವತ್ತಿನ ಕೆಲಸ ಮುಗಿಯುತ್ತೆ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಬೋದು. ಸಂಜೆ ವಾಕಿಂಗು ಹೋಗಬೇಕು. ಇನ್ನು ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನನಗೆ ಹೀಗೆ ಸಪೋರ್ಟ್ ಮಾಡ್ತೀರಿ. ನಿಮ್ಮೆಲ್ಲರೂ ಸಪೋರ್ಟ್ ನನ್ನ ಮೇಲೆ ಇರಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾಳೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ಬೈ.